ಮತ್ತು ಕನಿಷ್ಠ ವೇತನ ಅತ್ಯಂತ ಇವತ್ತು ಕಾರ್ಮಿಕರನ್ನ ಹೊಟ್ಟೆ ಮೇಲೆ ಬೆನ್ನ ಮೇಲೆ ಹೊಡಿತಾ ಇರುವಂಥ ಅತ್ಯಂತ ಕೆಟ್ಟ ವ್ಯವಸ್ಥೆಗಳು ಅಂತ ಈಗಾಗಲೇ ಕಾರ್ಮಿಕರು ಅವರ ಅನುಭವದಿಂದನೂ ಹೇಳ್ತಾ ಇದ್ದಾರೆ. ಮತ್ತು ಚಿಂತಕರು ಹೇಗೆ ಅದು ಸಾಮಾಜಿಕವಾಗಿ ಅದೊಂದು ಪಿಡುಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ನಾನು ಏನು ಹೇಳಬೇಕಂದ್ರೆ, ಅದೇ ಎಲ್ಲರೂ ಹೇಳೋಂಗೆ ಗುತ್ತಿಗೆ ಕಾರ್ಮಿಕ ಪದ್ಧತಿ ಅಂದರೆ ಉದ್ಯೋಗದಲ್ಲಿ ಭದ್ರತೆ ಇರೋದಿಲ್ಲ, ಇದರಿಂದ ಜೀವನನ ಒಂದು ನಿಶ್ಚಿತ ಜೀವನವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಒಂದು ಒಳ್ಳೆ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವೊಂದು ಕನ್ಸಿಸ್ಟೆಂಟ್ ಅಂತ ಏನು ಕರೀತಾರೆ ನಿರಂತರತೆ, ಆ ನಿರಂತರತೆ ಇಲ್ಲದೇ ಇರೋ ಅಂಥ ಜೀವನ, ಅನಿಶ್ಚಿತ ಜೀವನವನ್ನು ನಾವು ಹೇಗೆ ಊಹೆ ಮಾಡ್ಕೊಳಕ್ಕಾಗತ್ತೆ? ಯಾವುದನ್ನ ಮನುಷ್ಯ ಹಾಗೆ ಬದುಕೋಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ತಾ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲರಿಗೂ. ಇದ್ರ ಜೊತೆಗೆ ಇದು ಗುತ್ತಿಗೆ ಕಾರ್ಮಿಕ ಪದ್ಧತಿಯಿಂದ ಆಗುವಂಥ ಒಂದು ಪರಿಣಾಮ. ಇದ್ರ ಜೊತೆಗೆ ಕನಿಷ್ಠ ವೇತನ ಅನ್ನೋದು ಹೇಗೆ ಒಂದು ಬದುಕಿನ ಭರವಸೆನೇ ಹೇಗೆ ಕಮರಿಸ್ಬಿಡುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಇದರಿಂದ ಕಾರ್ಮಿಕರು ಇವತ್ತು ನಾವು ಬದುಕಕ್ಕೆ ಸಾಕಾಗಲ್ಲ. ಇವತ್ತು ನಾವು ಒಂದು ವಾರದಿಂದ ಕಾರ್ಮಿಕರನ್ನ ಒಂದಷ್ಟು ಸರ್ವೆ ಮಾಡಿದ್ವಿ, ಗಾರ್ಮೆಂಟ್ ವರ್ಕರ್ಸ್ನ ಸರ್ವೆ ಮಾಡಿದ್ವಿ. ನಾನು ಗಾರ್ಮೆಂಟ್ ವರ್ಕರ್ಸ್ ಜೊತೆ ಕೆಲಸ ಮಾಡ್ತಿರೋದ್ರಿಂದ ಅವ್ರದ್ದನ್ನು ಹೇಳ್ತಾ ಇದ್ದೀನಿ. ಎಷ್ಟು ಖರ್ಚಾಗುತ್ತೆ, ಎಷ್ಟು ನಿಮಗೆ ಸಂಬಳ ಬರುತ್ತೆ ಅಂತ. ಎಲ್ಲರ ಜೀವನದಲ್ಲೂ ಅವ್ರಿಗೆ ಬರೋ ಸಂಬಳಕ್ಕಿಂತ 50% ಅವ್ರ ಕುಟುಂಬದ ಖರ್ಚು ಜಾಸ್ತಿ ಇರುತ್ತೆ ಅವ್ರಿಗೆ ಬರೋ ಆದಾಯಕ್ಕಿಂತ. ಇದನ್ನು ಹೇಗೆ ಸರಿದೂಗಿಸ್ತಾರೆ ಅಂತಂದರೆ ಅವರು ಸಾಲ ಮಾಡಿ ಸರಿದೂಗಿಸ್ತಾರೆ. ಸೊ ಹೀಗಾಗಿ ಒಂದು ಸಾಲದ ವಿಷಚಕ್ರದಲ್ಲೇ ಅವರು ಸಿಲುಕೊಂಡು ಮೂಲಭೂತ ಅವಶ್ಯಕತೆಗಳಾದ ಒಂದು ಒಳ್ಳೆ ಊಟ, ಒಂದು ಒಳ್ಳೆ ಮನೆ, ಒಂದು ಮಕ್ಕಳನ್ನ ಸಾಕೋದಕ್ಕೆ ಹೊಡೆದಾಡಿಕೊಂಡೇ ಅವರು ಜೀವನ ಮಾಡ್ತಿರುವಾಗ ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ರಾಜಕೀಯವಾಗಿ ಆದರೂ ಆಗಲಿ, ಸಾಂಸ್ಕೃತಿಕವಾಗಿ ಆದರೂ ಆಗಲಿ, ಸಾಮಾಜಿಕವಾಗಿ ಆದರೂ ಆಗಲಿ ಹೇಗೆ ಕೊಡುಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಬರೀ ಅವರ ಲೈಫನ್ನ ನೋಡಿಕೊಂಡು ಹೀಗೆ ಇವತ್ತು ನಾವು ಕಾರ್ಮಿಕರು ಬರೋದಿಲ್ಲ, ಒಗ್ಗೂಡಲ್ಲ, ಇವತ್ತು ರೌಂಡ್ ಟೇಬಲ್ಗೆ ಬರಬೇಕು, ಜನ ಬರಲ್ಲ. ಯಾಕೆ ಅಂತಂದರೆ ಇವತ್ತು ರಜಾ ಹಾಕಬೇಕು, ರಜಾ ಹಾಕಿದ್ರೆ ಸಂಬಳ ಹೋಗುತ್ತೆ, ಸಂಬಳ ಹೋದರೆ ಅವ್ರಿಗೆ ಜೀವನಕ್ಕೆ ಸಾಕಾಗೋದಿಲ್ಲ. ಅವರ ಒಂದು ಪರಿಸ್ಥಿತಿಯ ಬಗ್ಗೆ ಹೋರಾಡೋದಕ್ಕೂ ಈ ಪರಿಸ್ಥಿತಿ ಅವ್ರನ್ನ ಬಿಡ್ತಾ ಇಲ್ಲ, ಇದ್ರ ವಿರುದ್ಧವಾಗಿ ಹೋರಾಡೋದಕ್ಕೂ ಈ ಪರಿಸ್ಥಿತಿ ಬಿಡ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇರುವಾಗ ಇದನ್ನ ಒಂದು ಆಧುನಿಕ ಜೀತಗಾರಿಕೆ ಅಂತ ಕರಿತೀವಿ. ಎಲ್ಲೋ 100 ವರ್ಷದ ಹಿಂದೆ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಕಾರ್ಮಿಕರನ್ನ ಅಂತ ಕರಿತಿದ್ದೀವಿ. ಎಲ್ಲದನ್ನು ನಿಜ. ಇದು ಬರೀ ಅನುಭವದಿಂದ ಬರ್ತಿರೋವಂಥ ಮಾತುಗಳು, ಇಲ್ಲಿ ಇರೋವಂಥ ಎಲ್ಲರ ಇದರೊಳಗಡೆನೆ. ಇನ್ನೊಂದು ನಾನು ಹೇಳೋದೇನಂತಂದರೆ, ಅದರಲ್ಲೂ ಮಹಿಳಾ ಕಾರ್ಮಿಕರು ಈ ಗುತ್ತಿಗೆ ಪದ್ಧತಿನಲ್ಲಿ ಮತ್ತು ಈ ಕನಿಷ್ಠ ವೇತನ ಕಡಿಮೆ ಇರೋವಂಥ ಒಂದು ಕೆಲಸಗಳಲ್ಲಿ ತುಂಬ ಇದ್ದಾರೆ ಅಂತ ಆಗಲೇ ಮೈತ್ರಿಯವರು ಹೇಳಿದ್ರು. ಇದು ನಿಜ. ಅದು ಯಾಕೆ ಅಂತಂದರೆ, ಈ ಪಿತೃಪ್ರಧಾನ ಸಮಾಜ ಹೇಗೆ ಮಹಿಳೆಯರನ್ನ ಒಂದು ನೀವು ಮಹಿಳೆಯರು ಇಂತಿಂಥ ಕೆಲಸನೇ ಮಾಡಬೇಕು ಅಂತ ಪಿತೃಪ್ರಧಾನ ಸಮಾಜ ಒಂದು ನಿಗದಿ ಮಾಡಿದೆ. ಇದು 100 ವರ್ಷದಿಂದ ಇದು ಯಾರೋ ಒಬ್ಬರು ಮಾಡಿದ್ದಾರೆ, ಇಬ್ಬರು ಮಾಡಿದ್ದಾರೆ, ಆ ಮೌಲ್ಯಗಳು ಹಾಗೆ ಬೆಳ್ಕೊಂಡು ಬಂದಿದ್ದಾವೆ. ಈಗ ಈ ಕೆಲಸಗಳು ಆ ಕುಟುಂಬದ ವ್ಯಾಪ್ತಿಯನ್ನು ಮೀರಿ ಹೊರಗಡೆ ಉದ್ಯೋಗ ಜಗತ್ತಿನೂ ಬಂದಿದ್ದಾವೆ. ಅಂದರೆ ಅದಕ್ಕೋಸ್ಕರನೇ ಅಂಗನವಾಡಿನಲ್ಲಿ ಬರೀ ಹೆಣ್ಮಕ್ಳು, ಆಶಾ ಕಾರ್ಯಕರ್ತೆಯಲ್ಲಿ ಬರೀ ಹೆಣ್ಮಕ್ಳು, ಪೌರ ಕಾರ್ಮಿಕರಲ್ಲಿ ಬರೀ ಹೆಣ್ಮಕ್ಳು, ಗಾರ್ಮೆಂಟ್ಸಲ್ಲಿ ಬರೀ ಹೆಣ್ಮಕ್ಳು. ಯಾಕೆ ಅಂತಂದರೆ ಮಕ್ಳನ್ನ ನೋಡ್ಕೊಳ್ಳೋದು, ಪಾಠ ಮಾಡೋದು, ಗುಡಿಸೋದು, ಒರೆಸೋದು, ಹೊಲಿಗೆ ಹಾಕೋದು, ಇದೆಲ್ಲ ಕೆಲಸವನ್ನೂ ಮಹಿಳೆಯರೇ ಮಾಡಬೇಕು ಅಂತ ಒಂದು ಸಿದ್ಧ ಮಾದರಿ ಏನಿದೆಯೋ ಅದನ್ನು ಈ ಸರ್ಕಾರಗಳು ಮತ್ತು ಉದ್ಯೋಗ ಕ್ಷೇತ್ರಗಳನ್ನು ಹೇಗೆ ಈ ಪಿತೃಪ್ರಧಾನತೆಯನ್ನು ಹೇಗೆ ಬಳಸ್ಕೋತಾ ಇದ್ದಾವೆ ಮಹಿಳೆಯರನ್ನ ಒಳಗೊಂಡಂತೆ ಅಂತನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಮತ್ತು ಇವ್ರಿಗೆ ಸಿಗ್ತಾ ಇರೋದು ಎಲ್ಲರಿಗೂ ಅಂಗನವಾಡಿಯವರಂತೂ ಪ್ರತಿ ವರ್ಷ 1,000 ಜಾಸ್ತಿ ಮಾಡ್ಕೊಳ್ಳೋದಕ್ಕೆ 4-5 ದಿನ ಬಂದು ಚಳಿ ಮಳೆ ಅಂದೇ ಕೂತ್ಕೊಳ್ತಾರೆ. ನಾವು ನೋಡಿದ್ದೀವಿ ಅದನ್ನು ಫ್ರೀಡಮ್ ಪಾರ್ಕಲ್ಲಿ. ಆಶಾ ಕಾರ್ಯಕರ್ತರು 100 ರೂಪಾಯಿ ಅವ್ರಿಗೆ ಒಂದು ಮನೆಯಲ್ಲಿ ಅವತ್ತು ಬಂದು ಇದೇ ಥರ ಒಂದು ರೌಂಡ್ ಟೇಬಲ್ ಮಾಡಿದ್ವಿ, ಅಸಂಘಟಿತ ಕಾರ್ಮಿಕರಿಗೆ ಏನೇನು ಕಷ್ಟ ಇದೆ ಅಂತ ಕೇಳುವಾಗ ಅವ್ರ ಆಶಾ ಕಾರ್ಯಕರ್ತೆಯರು ಹೇಳಿದ್ರು, ನಮಗೆ ಒಂದು ಲಾರ್ವಾನ ಈ ಒಂದು ಅನಾರೋಗ್ಯ ಬರುತ್ತಲ್ಲ ಸೊಳ್ಳೆದು, ಅದನ್ನು ಕಂಡುಹಿಡಿಯೋದಕ್ಕೆ ಒಂದು ಮನೆಗೆ ಅವರು ಟ್ಯಾಂಕಿಂದ ಹಿಡಿದು ಅವ್ರ ಮನೇಲಿ ಏನೇನು ನೀರಿನ ಮೂಲ ಇದೆಯೋ ಎಲ್ಲದನ್ನು ಪರಿಶೀಲನೆ ಮಾಡಿದ್ರೆ ಒಂದು ಮನೆಗೆ 100 ರೂಪಾಯಿ ಕೊಡ್ತಾರಂತೆ. ಸೊ ಇಷ್ಟು ಅವರು ಕಡಿಮೆ ದುಡ್ಡಲ್ಲಿ ನೀವು ಹೆಣ್ಮಕ್ಳಾಗಿರೋದ್ರಿಂದ ಈ ಥರ ಸೇವೆಗಳನ್ನು ನೀವು ಮಾಡೋದಕ್ಕೆ ಸರಿ ಅಂತ ಯಾರು ಬಳಸ್ಕೊತಾ ಇರೋದು? ನಮ್ಮ ಸರ್ಕಾರಗಳು ಬಳಸ್ಕೊತಾ ಇರೋದು.
ಹೆಣ್ಮಕ್ಳನ್ನ ಈ ಪಿತೃಪ್ರಧಾನತೆ ಅನ್ನೋದನ್ನ ಹೇಗೆ ಮಾಡ್ಕೋತಾ ಇದ್ದಾರೆ ಅಂತ. ಇನ್ನು ಗಾರ್ಮೆಂಟ್ಸಿಗೆ ಬಂತು ಅಂತಂದ್ರೆ, ಗಾರ್ಮೆಂಟ್ಸ್ ಅನ್ನೋದು ಒಂದು ಜಾಗತಿಕ ಉದ್ಯಮ. ಇಲ್ಲಿ ಕೋಟಿ ಕೋಟಿ ಲಾಭಗಳು ಬರ್ತವೆ. ಇದು ಸರ್ಕಾರನೂ ಇಲ್ಲಿ ಗಾರ್ಮೆಂಟ್ಸ್ ಉದ್ಯಮಕ್ಕೆ ನಾನಾ ಸ್ಟೇಕ್ ಹೋಲ್ಡರ್ಸು, ಒಂದು ಸರ್ಕಾರ, ಒಂದು ಕಾರ್ಮಿಕರು, ಇನ್ನೊಂದು ನಮ್ಮ ಸಪ್ಲೈಯರ್ಗಳು, ಇನ್ನೊಂದು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು. ಇವರೆಲ್ಲರೂ ಯಾಕೆ ಗಾರ್ಮೆಂಟ್ಸಲ್ಲಿ ಬರೀ ಮಹಿಳೆಯರನ್ನೇ ತಗೊಳ್ತಾರೆ? ಎಗೈನ್ ಇದು ಪಿತೃಪ್ರಧಾನತೆ ಅಂಶವನ್ನೇ ಆಧರಿಸುತ್ತೆ. ಮಹಿಳೆಯರು ಬಂತು ಅಂತಂದರೆ ತಿರ್ಕೊಂಡು ಮಾತಾಡೋದಿಲ್ಲ. ಇವತ್ತು ನವೀನ್ ಅವ್ರು ಹೇಳ್ತಾ ಇದ್ರು, ಕೆಳಗಡೆ ಕೆಲಸ ಮಾಡೋರೆಲ್ಲ ಹೆಣ್ಮಕ್ಳು, ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋ ಅಂಥವ್ರು ಗಂಡಸರು. ಸೊ ಇದು ಪಿತೃಪ್ರಧಾನ ಸಮಾಜದ ಲಕ್ಷಣ ಅಲ್ವಾ? ಮಹಿಳೆಯರು ಗಂಡಸರಿಗೆ ತಿರ್ಕೊಂಡು ಮಾತಾಡದೇ ಇರೋದು ನಮ್ಮ ಪಿತೃಪ್ರಧಾನ ಸಮಾಜದಲ್ಲಿರುವಂಥ ಒಂದು ಒಳ್ಳೆಯ ಹೆಂಗಸಿನ ಪ್ರತಿರೂಪ. ಯಾರು ಗಂಡಸನ್ನ ಪ್ರಶ್ನೆ ಮಾಡಲ್ವೋ, ಯಾರು ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ತಿರುಗ್ತಾರೋ ಅವಳು ಒಳ್ಳೆಯ ಮಹಿಳೆ ಅಂತ ಆಲ್ರೆಡಿ ಇದು ಆಗೋಗಿದೆ. ಸೊ ಇಲ್ಲಿ ಕೆಲಸದ ಸ್ಥಳದಲ್ಲೂ ಸಹ ಹೇಳ್ದಂಗೆ ಕೇಳ್ಕೊಂಡು ಏನೂ ಮಾತಾಡ್ದಂಗೆ ಕೆಲಸ ಮಾಡ್ಕೊಂಡಿತ್ತು ಅಂತಂದರೆ ಅವಳು ಒಳ್ಳೆಯ ಕಾರ್ಮಿಕರು, ಇಲ್ಲದೇ ಇದ್ದರೆ ಅವರು ದೇಶದ್ರೋಹಿಗಳು, ಅಥವಾ ಇವಾಗ ದೇಶದ್ರೋಹಿ, ಇಲ್ಲದ್ರೆ ಅವರು ಮ್ಯಾನೇಜ್ಮೆಂಟ್ ವಿದ್ರೋಹಿಗಳು ಅಂತ ಕರಿತಾ ಇರೋವಂಥ ಒಂದು ಇದು. ಸೊ ಈ ಕೆಲಸದ ಪರಿಸ್ಥಿತಿಯನ್ನು ಸಹ ಪಿತೃಪ್ರಧಾನತೆ ಹೇಗೆ ಆಳ್ತಾ ಇದೆ. ಇನ್ನೊಂದು ಕನಿಷ್ಠ ವೇತನಕ್ಕೆ ಬಂತು ಅಂತಂದರೆ, ನವೀನ್ ಅವ್ರು ಹೇಳ್ತಾ ಇದ್ರು 2007ರಿಂದ ಸತತವಾಗಿ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಕನಿಷ್ಠ ವೇತನ ಜಾಸ್ತಿ ಮಾಡಬೇಕು ಅಂತ ಓಡಾಡ್ತಾ ಇದ್ದೀವಿ. ಇದು ಸರ್ಕಾರಗಳು ಹೇಳ್ತಾರೆ ಮೀಟಿಂಗ್ಗಳಲ್ಲಿ ಕೂತ್ಕೊಂಡಾಗ, ಮಹಿಳೆಯರಿಗೆ ನಾವು ಸಂಬಳ ಕೊಡ್ತಾ ಇರೋದು ಮಹಿಳೆಯರದು ಪೂರಕ ಆದಾಯ ಅವ್ರ ಕುಟುಂಬಕ್ಕೆ, ಆದ್ದರಿಂದ ನಾವು ಕನಿಷ್ಠ ವೇತನವನ್ನು ಅವ್ರ ಕುಟುಂಬವನ್ನು ನಡೆಸೋಷ್ಟು ಕೊಡಬೇಕಾಗಿಲ್ಲ ಅಂತ ಓಪನ್ ಆಗಿ ಅಧಿಕಾರಿಗಳು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾರೆ. ಇದನ್ನು ನಾವು ಸರ್ವೆಗಳಲ್ಲಿ ಹೇಳ್ತೀವಿ, ಇಲ್ಲ ಇದು ಸರ್ವೆಗಳು ಮಾಡಿ ಅದನ್ನು ಪ್ರೂವ್ ಆಗಿದೆ, ಇದು ಅವ್ರದ್ದೇನೇ ಮೇಯ್ನ್ ಆದಾಯ ಅವ್ರ ಕುಟುಂಬಕ್ಕೆ ಅಂತ ಹೇಳಿದ್ರು ಈ ಯೋಚನೆ ಎಲ್ಲಿಂದ ಬರುತ್ತೆ? ಇದು ಪೂರಕ ಆದಾಯ ಅನ್ನೋ ಯೋಚನೆ ಎಲ್ಲಿಂದ ಬರುತ್ತೆ? ಹೇಗೇನು ಇದು ಪಿತೃಪ್ರಧಾನ ಸಮಾಜದ ಒಂದು ಇದರಿಂದ ಬರುತ್ತೆ. ಸೊ ಹೀಗಾಗಿ ಬಂಡವಾಳವೂ ಸಹ ಹೇಗೆ ಮಹಿಳೆಯರ ದುಡಿಮೆಯನ್ನು ಈ ಥರ ಮಾಡ್ಕೊಳ್ತಾ ಇದೆ, ಏನೋ ತನ್ನ ಒಂದು ಇದಕ್ಕೋಸ್ಕರ ಈ ಅದರಲ್ಲೂ ಈ ದಕ್ಷಿಣ ಏಷ್ಯಾದಲ್ಲಿರುವಂಥ ಹಲವಾರು ದೇಶಗಳಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಇದೆ. ಎಲ್ಲ ಸಮಾಜದಲ್ಲೂ ಪಿತೃಪ್ರಧಾನ ವ್ಯವಸ್ಥೆಯ ಸಮಾಜ. ಈ ಸಮಾಜದಲ್ಲಿ ಸಮಾಜೀಕರಣಗೊಂಡಿರುವಂಥ ಮಹಿಳೆಯ ಶ್ರಮವನ್ನು ಹೇಗೆ ಕಾರ್ಪೊರೇಟ್ಗಳು ಮತ್ತು ಸರ್ಕಾರಗಳು ಮತ್ತು ಸಮಾಜ ಮೂರೂ ಸಹ ಹೇಗೆ ಉಪಯೋಗಿಸ್ಕೊತಾ ಇದೆ ಅನ್ನೋದನ್ನು ನಾವು ಈ ಕನಿಷ್ಠ ವೇತನವನ್ನು ಮಹಿಳೆಯರಿಗೆ ಕಡಿಮೆ ಮಾಡಿರೋದು ಮತ್ತು ಗುತ್ತಿಗೆ ವ್ಯವಸ್ಥೆಯಲ್ಲಿ ಮಹಿಳೆಯರನ್ನ ಜಾಸ್ತಿ ಇಟ್ಟಿರೋದ್ರ ಮೂಲಕ ನಾವು ಖಂಡಿತ ನೋಡ್ಬೋದು ಅಂತ ಅಂದ್ಬಿಟ್ಟು ನಾವು ಅಂತ ಅನಿಸುತ್ತೆ. ನಾನು ಮೈತ್ರಿ ಹತ್ರ ಮೊನ್ನೆ ಇದನ್ನೆಲ್ಲ ಮಾತಾಡೋವಾಗ ಅನ್ಕೋತಿದ್ದೆ, ಇದು ದುಂಡು ಮೇಜಿನ ಪರಿಷತ್ತು ಬರೀ ಇದು ಒಂದು ಕಾರ್ಮಿಕರು ನಾವು ಗುತ್ತಿಗೆ ವ್ಯವಸ್ಥೆ ವಿರುದ್ಧ ಹೋರಾಡಬೇಕು, ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ ಬರೀ ಹೋರಾಟ ಅಲ್ಲ, ಇದು ಹೇಗೆ ಸಮಾಜದ ಎಲ್ಲ ಅಂಗಗಳಿಗೂ ಇದರಿಂದ ಎಷ್ಟು ಮಾರಕ. ಇವಾಗ ನಿರಂಜನ ಅರದೆ ಸರ್ ಚೆನ್ನಾಗಿ ಹೇಳಿದ್ರು, ಇದು ಬರೀ ಒಂದು ಕಾರ್ಮಿಕರ ವಿಷಯವಾಗಿ ಉಳಿದಿಲ್ಲ, ಇದು ಕುಟುಂಬದ ವಿಷಯ, ಇದು ಸಮಾಜದ ವಿಷಯವಾಗಿ ಉಳಿದಿದೆ. ಆದ್ರಿಂದ ನಾವು ಎಲ್ಲ ಕಡೆಗೂ ಇದನ್ನ ಇವಾಗ ಸ್ಲಮ್ಗಳಲ್ಲಿ ಜನ ವಾಸ ಮಾಡ್ತಾರೆ ಅಂದರೆ ಸ್ಲಮ್ ಜನರ ಸಂಘಟನೆ ಇದೆ. ಆ ಸ್ಲಮ್ದಲ್ಲಿ ಕೆಲಸ ಮಾಡೋರು ಯಾರು? ಎಲ್ಲ ಗುತ್ತಿಗೆ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಆ ಥರ ಜನಗಳು. ಮತ್ತು ನಮ್ಮ ಕಾರ್ಮಿಕರು ಎಲ್ಲೆಲ್ಲಿ ಜೀವನ ಮಾಡ್ತಾ ಇದ್ದಾರೋ, ಮತ್ತು ಇವಾಗ ಹೇಳಿದ್ರು ಬಾಲ್ಯ ವಿವಾಹ ಇರ್ಬೋದು, ಸ್ಕೂಲ್ ಡ್ರಾಪ್ಸ್ ಔಟ್ ಇರ್ಬೋದು, ವಲಸೆ ಕಾರ್ಮಿಕರು ಇರ್ಬೋದು, ಎಲ್ಲದಕ್ಕೂ ಇವೆರಡೂ ಮೂಲ ಕಾರಣ ಇದ್ದಾಗ ನಾವು ಇದನ್ನು ತೆಗೆದಾಕಕ್ಕೇ ನಾವು ಈ ಸಮಾಜವನ್ನು ಬದಲಾವಣೆ ಮಾಡಬೇಕಾದ್ರೆ ಇದನ್ನು ತೆಗೆದಾಕಬೇಕು ಅಂತ ನನಗೆ ತುಂಬ ಬಲವಾಗಿ ಅನಿಸುತ್ತೆ. ಹಾಗೆ ಇದನ್ನು ಸರ್ಕಾರದ ಮಟ್ಟದಲ್ಲಿ ಇದು ಹೇಗೆ ನಾವು ತಗೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ನಾನು ACCTU ಈ ದುಂಡು ಮೇಜಿನ ಪರಿಷತ್ತಿನಿಂದ ಬಂದಿರೋಂಥ ಒಂದು ಔಟ್ಕಮನ್ನು ನಾವು ಹೇಗೆ ಮುಂದೆ ತೊಗೊಂಡೋಗ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.